ನೆಕ್ಸ್ಟ್ ನಮ್ಮ ಜೊತೆ ನೆಕ್ಸ್ಟ್ ಸ್ಟೋರಿ ಟೆಲ್ಲಿಂಗ್ ಕತೆ ಹೇಳಕ ಬಂದಿದ್ದಾರೆ. ಎಲ್ಲ UKG ಇಂದ ಸೆಕೆಂಡ್ ಸ್ಟ್ಯಾಂಡರ್ಡ್ ವರ್ಗು ಇರೋ ಮಕ್ಳು. ಅಸ್ಮಿತಾ, ಜಾಹ್ನವಿ, ಉಪೇಂದ್ರ ಅಂತ 3 ಮಕ್ಳು. ಜಾಹ್ನವಿ ಬಂದು ಗಂಗಾ ಕಥೆ ಹೇಳ್ತಾರೆ. ಇವ್ರ 3 ಜನನೂನೆ ನಮ್ಮ ವಿದ್ಯಾಪೀಠದಲ್ಲಿ ಮಹಾಲಕ್ಷ್ಮಿ ಅಂತಿರ್ತಾರಲ್ಲ ಅವ್ರ ಸ್ಟೂಡೆಂಟ್ಸ್. ಅದರಲ್ಲೂ ಜಾಹ್ನವಿ ಬಂದು ಮಹಾಲಕ್ಷ್ಮಿ ಅವ್ರ ಮಗಳೇ. ಅದರಿಂದ ಈ ಚಿಕ್ಕ ವಯಸ್ಸಲ್ಲಿನೂ ಅವ್ರಿಗೆ ಬಂದು ಎಷ್ಟು ಭಕ್ತಿನ ಮಹಾಲಕ್ಷ್ಮಿ ಅವರು ಬಂದು ಫೀಡ್ ಮಾಡಿದ್ದಾರೆ. ಅಂದ್ರೆ ಅವ್ರ ಅಮ್ಮ ಅಪ್ಪಗೆ ನೆಕ್ಸ್ಟ್ ಮಾತಾ ಪಿತಾ ಗುರು ಅಂತ ಹೇಳ್ತಾರೆ. ಇದ್ರಲ್ಲಿ ಮಹಾಲಕ್ಷ್ಮಿ ಅವ್ರನ್ನು ಇನ್ಕ್ಲೂಡ್ ಮಾಡ್ತಾನೆ. ಭಾಗವತದ ಕಥೆಗಳು ಮತ್ತೆ ಶ್ಲೋಕಗಳೆಲ್ಲ ಇವ್ರು ಹೇಳ್ತಾರೆ. ಜಾಹ್ನವಿ. ನಮಸ್ಕಾರ, ನನ್ನ ಹೆಸರು ಜಾಹ್ನವಿ. ನಾನು ಇವಾಗ ಗಂಗಾ ಕಥೆ ಹೇಳೋತಾನೆ. ಒಂದು ದಿನ ಒಂದು ರಾಜ, ಸಗರ ರಾಜ ಅಂತಿದ್ರು. ಅವರಿಗೆ 2 ಹೆಂಡತಿ, ಒಂದು ಕೇಶಿನಿ, ಒಂದು ಸುಮತಿ. ಆ 2 ಹೆಂಡತಿಗ ಮಗುವೇ ಸಿಕ್ಕಲಾದಿಂದ ಅವ್ರು ಬಂದು ಬ್ರಹ್ಮಾಗ ಬೇಡಿರು. ಆ ಬ್ರಹ್ಮ ಬಂದು ಏನ್ ಬೇಕು ಅಂತ ಕೇಳಿರು. ಏನ್ ಬೇಕು ಅಂತ ಕೇಳೋ ಅಂತಲೇ ಅವ್ರು ಬಂದು ಹೇಳಿರು, ನಮೀಗ ಬಂದು ಮಗುವೇ ಇಲ್ಲ, ನೀವು ಮಗು ಕೊಡ್ತೀರಾ ಅಂತ. ಸರಿ, ಓಕೆ. ಆದರೆ ಒಂದು ಹೆಂಡತಿಗ ನಾ ಬಂದು 60,000 ಮಕ್ಕಳು ಕೊಡುವೆ, ಒಂದು ಹೆಂಡತಿಗ ಒಂದು ಮಗು ಕೊಡುವೆ ಅಂತ ಹೇಳಿರು. ಸೊ ಇವಾಗ ಕೇಶನಿಗತ ಒಂದು ಮಗು ಬಂತು, ಆಮೇಲೆ ಸುಮತಿಗತ 60,000 ಮಕ್ಕಳು ಬಂತು. ಸೊ ಆ ಒಂದು ಮಕ್ಕಳ ಹೆಸರು ಅಸಮಂಜಸ್. ಆ ಅಸಮಂಜಸ್ ಬಂದು ಯಾವಾಗಲೂ ಈ ಇಂಥ ಮೇರಿ ಮಕ್ಕಳೆಲ್ಲ ಹುಟ್ಟಿರ ಅವ್ರನ್ನೆಲ್ಲ ರಿವರ್ಲಿ ಹಾಕುಡು, ಅಷ್ಟು ಬ್ಯಾಡ್ ಬಾಯ್ ಅವನು. ಸೊ ಒಂದಿನ ಸಗರ್ ರಾಜ ಬಂದು ಅಶ್ವಮೇಧ ಯಾಗ ಅಂತ ಒಂದು ಹೋಮ ಮಾಡಿರು. ಆ ಹೋಮ ಮಾಡೋ ಅಂತೆಲ್ಲ ಒಂದು ವೈಟ್ ಹಾರ್ಸ್ ಬಂತು. ಆ ವೈಟ್ ಹಾರ್ಸ್ ಬಂದು ಇಂಥ ಮೇರಿ ಇವಾಗ ಹೊರಗೋಯ್ತು, ತಿರುಸಿ ಬಂದ್ರತ ಅವ್ರು ಬಂದು ಅಶ್ವಮೇಧ ಯಾಗ ಅಲ್ಲಿ ವಿನ್ ಆಯ್ತು ಅಂತ ಅರ್ಥ. ಒಂದಿನ ಆ ವೈಟ್ ಹಾರ್ಸ್ ಬರ್ಲವ. ಆ ವೈಟ್ ಹಾರ್ಸ್ ಬರ್ಲಾದಿಂದ ಆ ಸಗರ್ ರಾಜ ಬಂದು ಇಂಥ ಮೇರಿ ಸಗರ್ ರಾಜ ಬಂದು 60,000 ಮಕ್ಕಳು ಬಂದು ಕೊಡಲ್ಸಿರು. ಇಂಥ ಮೇರಿ ನೀವು ಬಂದು ವೈಟ್ ಹಾರ್ಸ್ನ ಕರ್ಕೊಂಡ್ ಬನ್ರಿ ಅಂತ. ಕರ್ಕೊಂಡ್ ಬರಕ್ ಹೋಯ್ರು ಅಂತಲ್ಲ ಕಪಿಲ ಋಷಿ ತಪಸ್ ಮಾಡ್ತಾ ಇದ್ರು. ತಪಸ್ ಮಾಡೋ ಅಂತಲ್ಲ ಅವ್ರಿಗೆ ತರಲಾದು ವೈಟ್ ಹಾರ್ಸ್ ಅವ್ರ ಪಕ್ಕಲ್ಲಿದೆ ಅಂತ. ಸೊ ಅದು ಸುತ್ತಾ ಇತ್ತು ಅವ್ರ ಪಕ್ಕಲ್ಲಿ. ಸೊ ಇಂಥ ಮೇರಿ 60,000 ಮಕ್ಕಳು ಬಂದು ನೀನ್ ತಾನ ತೆರಡಿ ಇಟ್ಟಿದ್ದಿ ನಮ್ಮೊಳ ವೈಟ್ ಹಾರ್ಸ್ನ ಅಂತ ಹೇಳಿರು. ಆವಾಗ ಈ ಕಪಿಲ ಋಷಿ ಇದ್ದಾರಲ್ಲ ಅವ್ರ ಕಣ್ಣು ತೆರೆದ ಅವಾಗ ಪೂರಾ ಫೈರ್ ಬರೋ ಅಂತಲ್ಲ ಆ 60,000 ಮಕ್ಕಳು ಎಲ್ಲಾರು ಆಶಸ್ ಆಯ್ಟ್ರು. ಅವಾಗ ಆ ಕಪಿಲ ಋಷಿ ಕೇಳಿರು ಅವ್ರ ಸ್ತ್ರೀ, ನನವೇ ನೀ ತೀಫ್ ಅಂತ ಕೂವಿ ಅಂತ. ಸರಿ ಅಂತ ಈ ಸಗರ್ ರಾಜವು ಎಲ್ಲಾರು ವೇಟ್ ಮಾಡ್ತಾ ಇದ್ರು ಈ ಇಂಥ ಮೇರಿ 60,000 ಮಕ್ಕಳಿಗೆ. ಆವಾಗ ಈ ಸಗರ್ ರಾಜ ಬಂದು ಅಂಶುಮನ್ನ ಕೊಟಲ್ಸಿರು. ಇಂಥ ಮೇರಿ 60,000 ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಾ ಅಂತ. ಕರ್ಕೊಂಡ್ ಬರಕ್ ಹೋಯ್ರು ಅಂತಲ್ಲ ಇಂಥ ಮೇರಿ ಕಪಿಲ್ ಋಷಿನ ನೋಡು ಅಂತಲ್ಲ ಇಂಥ ಮೇರಿ ಕಪಿಲ ಋಷಿ ಕೇಳಿರು, ನಮ್ಮೊಳ 60,000 ದೊಳಪನ್ನೆಲ್ಲ ನೋಡಿರಾ ಅಂತ. ಹೌದು ನೋಡಿದ, ಆದರೆ ಅವ್ರು ಬಂದು ನನ್ನ ತೀಫ್ ಅಂತ ಕೂಗಿದಿಂದ ನಾ ಬಂದು ಅವ್ರನ್ನ ಆಶಸ್ ಮಾಡ್ತೆ
ನೀ ಬಂದು ಹೆವನ್ಲಿಂದ ಗಂಗಾನ್ ಕರ್ಕೊಂಡ್ ಬಂದ್ರತ இந்த மாரி நீங்க வந்து ನಿಮ್ಮೋಡ 60,000 ದೊಡಪ ಎಲ್ಲ ಸಿಕ್ಬೋದು ಅಂತ ಹೇಳಿರು. ಅವಾಗ ಸರ್ ಇಂತ ಸಗರ್ ರಾಜಾತಿ ಹೇಳಿರು, ಇಂತ ಮೇರಿ ಕಪಿಲ ಋಷಿ ಹೇಳಿದ್ದಾರ, ನಾನು ನೀವು ಹೆವನ್ಲಿಂದ ಗಂಗಾನ ಕರ್ಕೊಂಡ್ ಬಂದ್ರತ 60,000 ದೊಡಪಾಲ ಬರೋರು ಅಂತ ಹೇಳಿರು. ಅವಾಗ ಇಂತ ಮೇರಿ ಸಗರ್ ರಾಜ ಹೇಳಿರು ಅಂಶುಮಂತ್ಲಿ, ನೋಡು ನೀ ಕಿಂಗಾರು, ನಾ ಬಂದು ಹೋಯ್ ಗಂಗಾನ ಕರ್ಕೊಂಡ್ ಬರ್ತಾನ ಅಂತ ಹೇಳಿರು. ಆವಾಗ ಸಗರ್ ರಾಜನ ಮುಡಿಲ. ಅವಾಗ ಅಂಶುಮನ್ ಹೋಯ್ದ, ಅವನಿಂದವು ಮುಡಿಲ. ದಿಲೀಪ ಹೋಯ್ದ, ಅವನಿಂದವು ಮುಡಿಲ. ಅವಾಗ ಭಗೀರಥ ಹೋಯ್ದ. ಭಗೀರಥ ಹೋಗಂತಲ್ಲ ಅವ ಬಂದು ಬ್ರಹ್ಮಾಗ ತಪಸ್ ಮಾಡ್ತಂತ. ತಪಸ್ ಮಾಡೋ ಅಂತಲ್ಲ ಬ್ರಹ್ಮ ಬಂದ್ರು, ನಿಂಗೆ ಏನ್ ಬೇಕು ಅಂತ ಕೇಳಿರು. ಏನ್ ಬೇಕು ಅಂತ ಕೇಳೋ ಅಂತಲ್ಲ ಆ ಭಗೀರಥ ಹೇಳಿದ, ನಂಗ ಬಂದು ಗಂಗಾ ಹೆವನ್ನಿಂದ ಬರ್ಬೇಕು ಅಂತ ಹೇಳಿರು. ಅವಾಗ ಇಂತ ಮೇರಿ ನೋಡು, ನನ್ನಿಂದ ಈ ಗಂಗಾ ಅವಳ ಫೋರ್ಸ್ನ ಕಂಟ್ರೋಲ್ ಮಾಡಕ್ ಮುಳ್ಳದು. ಸೊ ನೀ ವಿಷ್ಣುಗ ತಪಸ್ ಮಾಡು, ಅವರಿಂದ ಕಂಟ್ರೋಲ್ ಮಾಡಕ್ ಮುಡಿಯೋದು ಅಂತ ಹೇಳಿ. ಸೊ ಇವಾಗ ವಿಷ್ಣುಗ ತಪಸ್ ಮಾಡ್ತಾ ಇದ್ರು. ಅವ್ರು ಬಂದು ಏನ್ ಬೇಕು ಅಂತ ಕೇಳಿರು. ಏನ್ ಬೇಕು ಅಂತ ಕೇಳಿ. ಸೊ ಈ ಭಗೀರಥ ಹೇಳ್ತಾನ, ನಂಗ ಒಂದು ಗಂಗಾ ಹೆವನ್ಲಿಂದ ಬರ್ಬೇಕು ಅಂತ. ಹೆವನ್ಲಿಂದ ಬರ್ಬೇಕು ಅಂತ ಸರಿ ಅಂತ ಗಂಗಾನ ಹೆವನ್ಲಿಂದ ಬರಾಕಿತ್ತು. ಆ ಹೆವನ್ಲಿಂದ ಗಂಗಾ ಬರೋ ಅಂತಲ್ಲ ವಿಷ್ಣು ಬಂದು ಅವರೋಡ ಕೊಂಡೆಯಲ್ಲಿ ಹಿಡ್ಕಂದುಟ್ರುಕ ಗಂಗಾನ. ಸೊ ಇಂದ ಮೇಲೆ ವಿಷ್ಣು ಕೇಳ್ತಾರ ಭಗೀರಥಾತ್ಲಿ, ಶಿವ ಹಿಡ್ಕಂಡ್ರು. ಶಿವ ಹಿಡ್ಕಂಡ್ರು. ಇಂದ ಮೇಲೆ ಶಿವ ಬಂದು ಭಗೀರಥಾತ್ಲಿ ಹೇಳ್ತಾರ, ನೋಡು ನೀ ಬಂದು ಗಂಗಾತ್ಲಿಂದ ಕೈನ ಬಿಡಬೇಡ, ಬಿಟ್ರೆ ಗಂಗಾ ಫೋರ್ಸ ಓಡಿ ಹೊಯ್ಡೋದು ಅಂತ. ಸೊ ಸೊ ಇಂತ ಮೇರಿ ಸರಿ ಓಕೆ ಬಿಡ್ಲಾರ ಅಂತ ಹೇಳಿರು. ಸರಿ ಅಂತ ಕೊಂದ್ಸತಿಗ ಆಮೇಲೆ ಜನ್ಮ ಋಷಿ ತಪಸ್ ಹೋಮ ಮಾಡ್ತಾ ಇದ್ರು. ಹೋಮ ಮಾಡೋ ಅಂತಲ್ಲ ಗಂಗಾ ಹೇಳ್ತಾ ಇಲ್ಲ ಭಗೀರಥಾತ್ಲಿ, ಇಂದ ಮೇಲೆ ನಾ ಅಲ್ಲಿ ಹೋತಾನ ಅಂತ. ಸರಿ ಓಕೆ ನೀ ಹೋ ಅರ ಸ್ಲೋವಾ ಹೋ, ಡಿಸ್ಟರ್ಬ್ ಮಾಡಬೇಡ ಜನ್ಮ ಋಷಿನ ಅಂತ. ಸರಿ ಅಂತ ಹೇಳಿರು. ಅರ ಹೋಲ್ಸ್ಲಾವೆ ಗಂಗಾ ಹೋಯ್ಲು. ಅವಾಗ ಡಿಸ್ಟರ್ಬ್ ಆಯ್ತಾ ಜನ್ಮ ಋಷಿಗ. ಅದಕ್ಕೋಸ್ಕರ ಜನ್ಮ ಋಷಿ ಬಂದು ಎಲ್ಲ ಗಂಗಾ ನೀರ್ ನಾವು ಅವರೊಳ ಬಾಯಿಗೆ ತಗೊಂಡ್ರು. ಸೊ ಈ ಭಗೀರಥ ಹೇಳ್ತಾರ, ಇಂತ ಮೇರಿ ನಾ ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದಾನ ಗಂಗಾನ, ನೀವು ಬಿಟ್ಟುರ್ರಿ ಅಂತ. ಆವಾಗ ಅವರೋಡ ಋಷಿಗಳವು ಹೇಳ್ತಾರ, ಹೌದು ಇವ್ರು ಬಂದು ಕಷ್ಟಪಟ್ಟು ಕರ್ಕೊಂಡ್ ಬಂದಿದ್ದಾರ ಗಂಗಾನ, ನೀವು ಬಂದು ಬಿಟ್ಟುರ್ರಿ ಅಂತ. ಸರಿ ಅಂತ ಬಿಡ್ತಾರ. ಆದ್ರೆ ಬಿಡೋ ಅಂತಲ್ಲ ರೈಟ್ ಇಯರ್ಲಿ ಬಿಡ್ತಾರ. ಸೊ ಇಂತ ಮೇರಿ ಇವಾಗ ಈ ಸಗರ ರಾಜವೋಡ ಮಕ್ಕಳು ಬಂದು ಇದು ಗಂಗಾನ ಕರ್ಕೊಂಡ್ ಬರಾಗ ಟ್ರೈ ಮಾಡಿದಿಂದ ಆ ಓಷನ್ ಹೆಸರು ಬಂದು ಸಾಗರ. ಆಮೇಲೆ ಭಗೀರಥ ಕರ್ಕೊಂಡ್ ಬಂದಿದ್ದಿಂದ ಗಂಗಾ ಹೆಸರು ಬಂದು ಭಾಗೀರಥಿ. ಜನ್ಮ ಋಷಿ ರೈಟ್ ಇಯರ್ಲಿಂದ ಬಿಟ್ಟಿದ್ದಿಂದ ಗಂಗಾ ಹೆಸರು ಜಾಹ್ನವಿ. ಧನ್ಯವಾದ ಸರ್. ಜಾಹ್ನವಿ ಕಥೆನ ಹೇಳಿದ್ದಾಳೆ. ಹರೇ ನಮ.
ಕೇಳಿಸ್ತಾ ಇದೆಯಾ? ನಮಸ್ಕಾರ ಆಚಾರ್ಯ. ಕೇಳಿಸುತ್ತೆ. ಪೂರ್ಣ ಶ್ರೇಷ್ಠ ಪರಸ್ವಾಮಿ ವ್ಯಾಪ್ತ ಕರ್ತ ಉಪಕಾರಕಃ ರಕ್ಷತ್ಯೇವ ತದೀಯಮ್ಮಾಂ ಕರ್ಮಾರ್ಥ್ಯೋ ಗುರುದೇವಗಃ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆತ್ಮಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪರಮ ಪವಿತ್ರವಾದ ಈ ಚಾತುರ್ಮಾಸ ಸಂದರ್ಭದಲ್ಲಿ ಪ್ರತಿನಿತ್ಯವೂ ಪರಮಾತ್ಮನ ಸೇವಾರೂಪವಾಗಿರ್ತಕ್ಕಂತಹ ಭಜನೆ ಕಾರ್ಯಕ್ರಮ ನಡೀತಾ ಇದೆ. ಅನೇಕ ಸಜ್ಜನರು ತಮ್ಮ ಸೇವೆಯನ್ನ ಇಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅದರ ಜೊತೆಗೆ ಚಿಕ್ಕ ಮಕ್ಕಳು ಹಾಡುಗಳನ್ನು ಹೇಳ್ತಾ ಇದ್ದಾರೆ ಮತ್ತು ಕಥೆಗಳನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇವತ್ತು ಅನೇಕ ಮಕ್ಕಳು ತಮ್ಮ ಸೇವೆಯನ್ನ ಸಲ್ಲಿಸಿದ್ದಾರೆ. ಈಗ ಅಸ್ಮಿತಾ, ಆನಂತರ ಜಾಹ್ನವಿ ಬದ್ರಿನಾಥ್ ಮತ್ತು ಇನ್ನೊಬ್ಬ ಹುಡುಗ ಉಪೇಂದ್ರ ಅಂತ ಕೊನೆಗೆ ಹೇಳಿದ ಹುಡುಗ, ಅವನು ಕೂಡ ಹೇಳಿದ್ದಾನೆ. ತುಂಬಾ ಚೆನ್ನಾಗಿ ಈ ಎಲ್ಲ ಮಕ್ಕಳು ಕೂಡ ತಮ್ಮ ಭಾಷೆಗೆ, ತಮ್ಮ ತಿಳುವಳಿಕೆಗೆ ತಕ್ಕಂತೆ ತುಂಬಾ ಚೆನ್ನಾಗಿ ನಿರೂಪಣೆಯನ್ನ ಮಾಡಿದ್ದಾರೆ. ಹೀಗಾಗಿ ಈ ಸೇವೆಯನ್ನು ಮಾಡಿರ್ತಕ್ಕಂತಹ ಎಲ್ಲ ಭಕ್ತರಿಗೂ ಪರಮಾತ್ಮ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತೇನೆ. ವಿಶೇಷವಾಗಿ ಈ 3 ಮಕ್ಕಳನ್ನ ಸಿದ್ಧ ಮಾಡಿರ್ತಕ್ಕಂಥ ನಮ್ಮ ಮಹಾಲಕ್ಷ್ಮಿಯವರು ಆ ಮಕ್ಕಳಿಗೆ ಈ ಕಥೆಗಳನ್ನ ಹೇಳಿಸುವಂತೆ ಮಾಡಿದ್ದಾರೆ. ಅವರಿಗೂ ಆ ಹೇಳಿರ್ತಕ್ಕಂತಹ ಮಕ್ಕಳಿಗೂ ಅವರ ತಂದೆ ತಾಯಿಗಳು ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಅವರಿಗೂ ಎಲ್ಲರಿಗೂ ಪರಮಾತ್ಮ ಅನುಗ್ರಹ ಮಾಡಲಿ ಎಂಬುದಾಗಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಜಾಹ್ನವಿ. ಹಾ, ನಮಸ್ಕಾರ ಆಚಾರ್ಯ ಅಂತ ಹೇಳ್ರಿ ಎಲ್ಲಾರು. ನಮಸ್ಕಾರ ಆಚಾರ್ಯ. ಹಾ, ನೀ ಯಾವ ಕತೆ ಹೇಳಿದೆ? ಯಾವ ಕತೆ ಹೇಳಿದ್ಯಾ? ಗಂಗಾ. ಹಾ, ಎಲ್ಲರಿಗೂ ದೇವರು ವಿಶೇಷ ಅನುಗ್ರಹ ಮಾಡಿ ಮತ್ತೊಂದು ಪ್ರಾರ್ಥನೆ ಮಾಡ್ತೇನೆ. ಹರೇ ನಮಃ. ಹರೇ ನಮಃ ಆಚಾರ್ಯ. ಎಲ್ರು ಸೂಪರ್ ಹೇಳಿದ್ರಿ. ಥ್ಯಾಂಕ್ ಯು. ಗೋಪಾಲಾಚಾರ್ಯ ವಿದ್ಯಾಪೀಠಕ್ಕೆ ತುಂಬಾ ಧನ್ಯವಾದಗಳು. ನಮ್ ಸಾರ್ಬಾಗ್ಲು, ನಮ್ ಮಕ್ಕಳ ತಂದೆ ತಾಯಿ ಸಾರ್ಬಾಗ್ಲು ಧನ್ಯವಾದಗಳು. ನಮ್ ಕಡೆಯಿಂದನೂ ಧನ್ಯವಾದಗಳು. ಮಕ್ಕಳನ್ನ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದ್ರಿ. ಇನ್ನೂ ಚೆನ್ನಾಗಿ ಟ್ರೈನ್ ಮಾಡಿಸ್ರಿ. ರಿಕ್ವೆಸ್ಟ್. ಖಂಡಿತ ಲಾವಣ್ಯ ಅವ್ರೆ, ಖಂಡಿತ ಬಿಡ್ಬೋದಾ? ಹಾ, ಓಕೆ. ಬಾಯ್.